ಗಣಪಂಡಿತನಾಗಿರ್ತಕ್ಕಂಥ ವಿಶ್ವಾರಾಧ್ಯರ ಪಾದಕ್ಕೆ ಅಣಿ ಹಚ್ಚಿ ನಮಸ್ಕಾರವನ್ನು ಮಾಡುತ್ತಾ ಹಾಗೂ ಹಬ್ಬೆ ತುಮಕೂರಿನಲ್ಲಿ ಘನಚಕ್ರವರ್ತಿಯಾಗಿರ್ತಕ್ಕಂಥ ವಿಶ್ವಾರಾಧ್ಯರ ಒಂದು ಗದ್ದಿಗೆ ಅಣಿ ಹಚ್ಚಿ ನಮಸ್ಕಾರವನ್ನು ಮಾಡುತ್ತಾ ಹಾಗೂ ಈ ಸದ್ಯ ನಡೆದಾಡುವ ದೇವರು ದೇವರಂತ ಯಾರಿಗಂತಾರಂತ ಕೇಳಿದ್ರೆ ಬಡವರ ಬಂಧು ಆಗಿ ದೀನದಲಿತರಿಗೆ ಗುರು ಆಗಿ ಇವತ್ತ ಕಷ್ಟ ನಷ್ಟಗಳನ್ನು ಅವರ ದುಃಖಗಳನ್ನು ಕೇಳಿ ಪರಿಹಾರವನ್ನು ಮಾಡುತ್ತಾ ಬಂದಂತ ಡಾಕ್ಟರ್ ಗಂಗಾಧರಮ್ಮ ಸ್ವಾಮಿಗಳಿಗೆ ನಡೆದಾಡ ದೇವರಂತ. ಈ ಜಗತ್ತದೊಳಗ ಬಹಳ ಮಂದಿ ನಡೆದಾಡ ದೇವರುಗಳು ಆಗಿ ಹೋಗಿದ್ರು ಬೇರೆ, ಈಗಿದ್ದ ನಡೆದಾಡ ದೇವರುಗಳಪ್ಪ ಅಂತಂದ್ರೆ ನಿಜ ಪವಾಡ ಯಾರು ಮಾಡ್ತಾರ, ಜನರ ಸಲುವಾಗಿ ಹಗಲು ಇರುಳು ಇವತ್ತ ಕಷ್ಟಪಟ್ಟು ಭಕ್ತರ ಸಲುವಾಗಿ ಕಾಯುತ್ತಾ ನೆನೆಯುತ್ತಾ ಅವರ ಭಕ್ತರ ಒಂದು ಕಷ್ಟದಲ್ಲಿ ಒಂದು ಜಾಗವನ್ನು ಕೊಟ್ಟು ಹ್ಯಾಂಗ ಜಾಗ ಕೊಡ್ಬೇಕಂತ ಕೇಳಿದ್ರೆ ವಿಶ್ವಾರಾಧ್ಯರು ಇವತ್ತ ಒಂದು ಸಮಯ ಬಂದಾಗ ಜಾಗ ಹೆಂಗ್ ಕೊಟ್ರು. ಬೊಂಬೈಲಿಂದ ಬರುವಾಗ ಬಸಮ್ಮಾಯಿ ವಿಶ್ವಾರಾಧ್ಯ ಸಕರೆಪ್ಪಗೌಡ ಹಾಗೂ ಯಲಗೋಡದ ಗೌಡ ಎಲ್ಲರೂ ಕಲಿತು ಬೊಂಬೈದೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸಿದ್ಧಿ ಕಾರ್ಯಗಳನ್ನು ಮುಗಿಸ್ಕೊಂಡು ಬರುವಾಗ ಟ್ರೈನ್ ಕುಂತಾಗ ಒಂದು ಮಾತು ನೆನಪಾಯ್ತು ವಿಶ್ವಾರಾಧ್ಯರಿಗೆ. ಅಲ್ಲ ಜೋಗುರಿ, ಅಡವಿ ಸಿದ್ದೇಶ್ವರರು ಅಲ್ಲಿಂದ ನಮ್ಮ ಹಾದಿಯನ್ನು ಕೈಕೊತ್ತ ಇಲ್ಲಿ ಶಾಬಾದ ಬಸವೇಶ್ವರ ಗುಡಿಯಲ್ಲಿ ಬಂದು ಟೆಂಟ್ ಹಾಕ್ಯಾರ. ಈಗ ನಾವು ಇಲ್ಲಿಂದ ಹಬ್ಬೆ ತುಮಕೂರಿಗೆ ಡೈರೆಕ್ಟ್ ಹೋದೆವು ಅಂದ್ರೆ ಸಮುದ್ರವನ್ನು ದಾಟಿ ಹೋದಂಗ ಆ ಸಮುದ್ರವನ್ನು ಕರೆದು ಗುರುವಿಗೆ ಕೊಟ್ಟು ಹಬ್ಬೆ ತುಮಕೂರಿಗೆ ಹೋಗೋಣ ಅಂತ ಹೇಳಿದಾಗ ವಿಶ್ವಾರಾಧ್ಯರು ಹೇಳಿದ್ರು. ಅವಾಗ ತಾಯಿ ಬಸಮ್ಮಯ್ಯ ಏನಂತ ಉತ್ತರ ಕೊಟ್ರು, ಹೌದ್ರಿ ಶಾಬಾದ್ನಾಗ ಇಳಿಬೇಕಾಗ ಟ್ರೈನ್ ಸೀದಾ ಹೋಗ್ತದಲ್ಲ ಅಂತ ಕೇಳಿದಾಗ, ಜೋಗೂರಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಸ್ಟೇರಿಂಗ್ ಅವನ ಕೈಯಾಗಿದ್ರೆ ಬ್ರೇಕ್ ನನ್ನ ಕೈಯಾಗದ, ಶಾಬಾದ ಬರೋದು ನಿಂದ್ರಿಸ್ಬಿಡ್ತೀನಿ ಪಟ್ನ ಹೇಳಿ ಯಾರಿಗೆ ಗೊತ್ತಾಗ್ಬಿಡದಂತ ಹೇಳಿದ ವಿಶ್ವಾರಾಧ್ಯರು. ಬೊಂಬೈಲಿಂದ ಬಿಟ್ಟ ಟ್ರೈನ್ ಶಾಬಾದಿಗೆ ಬಂದ ತಕ್ಷಣನೇ ವಿಶ್ವಾರಾಧ್ಯ ಸಿಟ್ಟಿಗೇರಿ ಶಪ್ ಅಂತ ಕೂಗಿದ ಗಾಡಿ ಕಪ್ಪನೆ ನಿಂತು ಬಿಡ್ತು. ಟ್ರೈನ್ ಹೇಳಿದ್ರು. ಯಾರ್ಯಾರು ಹೇಳಿದ್ರು ಅಂದ್ರೆ ಬಸಮ್ಮಾಯಿ ವಿಶ್ವಾರಾಧ್ಯರು ಹೇಳಿದ್ರು. ಇಳಿದು ಇದು ಕಲ್ಲಪ್ಪಗೌಡರ ತೋಟಕ್ಕೆ ಬಂದು ಅನವ್ಯಾರ ಅಂತ ತೊಳೆದಿನ ಕಾಲವನ್ನು ಕಳೆದು ಗುರುವಿನ ಅನುಗ್ರಹವನ್ನು ಪಡೆದು ಸಮುದ್ರ ನೀರನ್ನು ತಂದು ಗುರುವಿಗೆ ಸ್ನಾನವನ್ನು ಮಾಡಿಸಿ ಅವಾಗ ಅಡವಿ ಸಿದ್ದೇಶ್ವರ ಹೇಳ್ತಾರ, ನಿನ್ನಂತ ಶಿಷ್ಯ ಮಗನ ಪಡಿಲಾಕ ನಾನು ಅಲ್ಲಿಂದ ಇಲ್ಲಿಗೆ ಬಂದೀನಿ, ನೀನು ಜಗತ್ತದೊಳಗೆ ಎಲ್ಲರಿಗಿಂತ ಒಂದು ಕೈ ಮುಂದಿರು ಅಂತೇಳಿ ಆಶೀರ್ವಾದ ಮಾಡಿದ್ರು ವಿಶ್ವಾರಾಧ್ಯನಿಗೆ. ಇವತ್ತ ಹಬ್ಬೆ ತುಮಕೂರದೊಳಗಲ್ಲ ಇಡೀ ಜಗತ್ತಕ್ಕೆ ಒಂದು ಕೈಯ ಮುಂದೆ ಮಾಡಿ ತೋರಿಸ್ಯಾರ ಗಂಗಾಧರ ಡಾಕ್ಟರ್ ಸ್ವಾಮಿಗಳು ಆ ವಿಶ್ವಾರಾಧ್ಯನ ಆಶೀರ್ವಾದದಿಂದ. ಯಾಕ ಕರ್ನಾಟಕದ ದೇವರ ಮಠಗಳು ಒಂದು ಹಳ್ಳಿಗೆ ಸೀಮಿತ ಆಗಿರ್ತಾವ. ಇವತ್ತ ಹಳ್ಳಿ ಒಳಗಿರ್ತಕ್ಕಂಥ ಹಬ್ಬೆ ತುಮಕೂರಿನ ವಿಶ್ವಾರಾಧ್ಯರು 4 ರಾಜ್ಯದ ಒಳಗೆ ಹೆಸರಾಗಿ ಹೋಯ್ತು. ಇದು ಯಾಕಂತ ಕೇಳಿದ್ರೆ ಎಲ್ಲಾನು ವಿಚಾರ ಮಾಡ್ತಕ್ಕಂಥ ವಿಶ್ವಾರಾಧ್ಯರು ಭಕ್ತರ ವಿಚಾರ, ಗುರುಗಳ ವಿಚಾರ, ದೇವನ ದೇವತೆಗಳು ಆಶೀರ್ವಾದ ಮಾಡ್ಯಾರಂದ ಮೇಲ ಜೀವನ ಹೋಗ ತನಕನು ಆ ಯಮ್ಮನ ದೇವಿಗೆ ಗೊತ್ತಂತ ಹೇಳಿದಂಥವ್ರು ವಿಶ್ವಾರಾಧ್ಯರು. ನಾನಂತ ಎದಕ್ಕೆ ಹಚ್ಕೊಂಡು ಯಾವತ್ತೂ ಯಾರಿಗೂ ಹೇಳಿಲ್ಲ ಅವರು. ಅದಕ್ಕೆ ವಿಶ್ವಾರಾಧ್ಯರ ಕಲಿಯೋಗ ಮುಗಿಯ ತನಕನು ಕೂಡ ಅವ್ರದ್ದೊಂದು ಅರ್ಭಟ ಹಿಂಗೆ ಇರ್ತದ
ಅಂತ ಹೇಳಿ ಈಗ ಅದೇ ತುಮಕೂರಿನೊಳಗ ಮಹಾಶಿವರಾತ್ರಿ. ಯಾಕೆ ಇದು ಮಹಾಶಿವರಾತ್ರಿ ಅಂತ ಕೇಳಿದ್ರ ಪರಮಾತ್ಮನೇ ಇಲ್ಲಿಗೆ ಬಂದಾನ. ಪರಮಾತ್ಮನೇ ಭೂಲೋಕದ ಗವ್ವಾರ ಹಿರೇಮಠದಲ್ಲಿ ಜನಿಸಿದಕ್ಕಾಗಿ ಮಹಾಶಿವರಾತ್ರಿ ಆದ 5 ದಿನಕ್ಕ ಗಣಪಂಡಿತನಾಗಿರ್ತಕ್ಕಂಥ ವಿಶ್ವಾರಾಧ್ಯ ಲಕ್ಷ ಲಕ್ಷ ಮಂದಿದೊಳಗ ಹೋಗ್ತಾ ಇರ್ತದ ನೋಡ್ಬೇಕು ತೇರ. ಇದು ಪರಮಾತ್ಮನ ತೇರ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಯಾವುದೇ ರಾಜ್ಯದೊಳಗ ಕರೆಕ್ಟ್ ನೀವು ಪರಮಾತ್ಮನ ದರ್ಶನ ಮಾಡಬೇಕಾದ್ರೆ ಶಿವರಾತ್ರಿ ಆದ 5 ದಿನಕ್ಕೆ ಅಭ್ಯರ್ಥಿ ಬಂದ್ರೆ ಅಂದ್ರೆ ಅಲ್ಲಿ ನಿಜವಾದ ಪರಮಾತ್ಮ ಕಾಣ್ತಾನಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ವಿಶ್ವನಾಥ ಮಹಾರಾಜ್ ಕಿ ಜೈ.